ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಅಂತೂ ಇಂತೂ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳ ಬಳಿಕ 60 ದಿನಗಳ ಬಳಿಕ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಿರಬೇಕು ಯಾರಿರಬಾರ್ದು ಅನ್ನುವಂಥದ್ದು ಡಿಸೈಡ್ ಆಗಿರುವಂಥದ್ದು. ಒಂದೇ ಒಂದು ಸ್ಥಾನವನ್ನ ಖಾಲಿ ಬಿಟ್ಟು 33 ಸ್ಥಾನಗಳನ್ನ ಕೂಡ ಟೋಟಲಿ ಈಗ ಭರ್ತಿ ಮಾಡಿದಂತಾಗಿದೆ. ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡುವಂತ ಕೆಲಸ, ಅದರ ಜೊತೆಗೆ ಕಾಂಗ್ರೆಸ್ನ ಹಾರ್ಡ್ ಕೋರ್ ವೋಟ್ ಬ್ಯಾಂಕ್ ಆಗಿರುವಂತ ಅಹಿಂದ ವರ್ಗಕ್ಕೆ ಬಂಪರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಫಾರ್ ದ ಫಸ್ಟ್ ಟೈಮ್ ಪರಿಶಿಷ್ಟ ಜಾತಿಗೆ ಅತಿ ಹೆಚ್ಚು ಸ್ಥಾನಗಳನ್ನ ಕೊಡಲಾಗಿದೆ, 7 ಸ್ಥಾನಗಳನ್ನ ಕೊಡಲಾಗಿದೆ. ಇನ್ನು ST ಸಮುದಾಯಕ್ಕೂ ಕೂಡ 3 ಸ್ಥಾನವನ್ನ ಕೊಡಲಾಗಿರುವಂಥದ್ದು. ಇನ್ನು ಅಲ್ಪಸಂಖ್ಯಾತರಿಗೆ 3 ಸ್ಥಾನ, ಅದರ ಜೊತೆಗೆ ಒಂದು ಸಭಾಪತಿ ಸ್ಥಾನವನ್ನ ಕೂಡ ಕೊಡ್ತೀನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಟೋಟಲಿ 4 ಪ್ರಮುಖ ಸ್ಥಾನಗಳನ್ನ ಕೊಟ್ಟಂತೆ ಆಗ್ತಾ ಇದೆ ಮುಸ್ಲಿಮರಿಗೆ. ಅದರ ಜೊತೆಗೆ ಕುರುಬ ಸಮುದಾಯಕ್ಕೆ 2. ಆಕ್ಚುಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಏನಾದರೂ ಅಂದ್ರೆ ಬಂದಿತ್ತು, ಆದರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅವ್ರಿಗೂ 3 ಸ್ಥಾನ ಆದಂತಾಗಿರೋದು. ಅಂದ್ರೆ ಹಿಂಗೆ ಇಲ್ಲಿ ಪ್ರಮುಖವಾಗಿ ದಲಿತರಿಗೆ ಟೋಟಲಿ 10 ಸ್ಥಾನ, ಹಿಂದುಳಿದ ವರ್ಗದವರಿಗೆ 6 ಸ್ಥಾನ, ಮುಸ್ಲಿಮರಿಗೆ 3 ಸ್ಥಾನ, ಕ್ರಿಶ್ಚಿಯನ್ಗೆ 1 ಸ್ಥಾನ, ಈ ರೀತಿಯಾಗಿ ಕೊಡುವ ಮುಖಾಂತರ ಅಹಿಂದ ವರ್ಗ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿರುವಂಥದ್ದು. ಯಾಕೆಂದ್ರೆ ಅಹಿಂದ ಚಾಂಪಿಯನ್ ಅಂತಾನೆ ಕರೆಸ್ಕೊಳ್ಳುವಂಥವರು ಸಿದ್ದರಾಮಯ್ಯನವರು 2028ರ ಎಲೆಕ್ಷನ್ಗೆ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವರು ಮುಂದೆ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಹಿಂದ ವರ್ಗ ಅದರ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ, ಡೆಂಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ಆ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರಾಟಜಿಯನ್ನ ಮಾಡ್ಬೋದು, ಯಾವ ರೀತಿಯಾಗಿ ಸ್ಥಾನಮಾನವನ್ನ ಕೊಡ್ಬೋದು, ಆ ಕೆಲಸವನ್ನ ಮಾಡಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಯಾರಿಗೆ ಕೊಡಬೇಕಾಗಿತ್ತು, ಯಾವ ಜಿಲ್ಲೆಯಲ್ಲಿ ಆ ಒಂದು ಸಮುದಾಯವನ್ನ ಕನ್ಸಿಡರ್ ಮಾಡಬೇಕಾಗಿತ್ತು, ಅದರಲ್ಲಿ ಎಡವಿದೆಯಾ ಅನ್ನುವಂಥ ಪ್ರಶ್ನೆಗಳೇ ಎದ್ದೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಕುರುಬ ಸಮುದಾಯ ಇದೆ. ಆಕ್ಚುಲಿ ಪ್ಯಾನ್ ಕರ್ನಾಟಕ ವೋಟರ್ಸ್ ಅಂತ ನಾವು ನೋಡುವಂಥದ್ದು ಲಿಂಗಾಯತ ವೋಟರ್ಸ್, ಮತ್ತು ಒಂದ್ ಕಡೆ ಕುರುಬ ಸಮುದಾಯವನ್ನ ನೋಡ್ತೀವಿ, SC ST ಸಮುದಾಯವನ್ನ ನೋಡ್ತೀವಿ, ಅದರ ಜೊತೆಗೆ ಮುಸ್ಲಿಂ ಸಮುದಾಯವನ್ನ ನೋಡ್ತೀವಿ. ಸೊ ಹೀಗಾಗಿ ಪ್ಯಾನ್ ಕರ್ನಾಟಕ ಇರುವಂತ ಕುರುಬ ಸಮುದಾಯ, ಎಸ್ಪೆಷಲಿ ಸಿದ್ದರಾಮಯ್ಯನವರು ಕೆಳಗಿಳಿದಿರುವಂತ ಈ ಸಂದರ್ಭದಲ್ಲಿ ಆ ಒಂದು ಸ್ಥಾನವನ್ನ ಫುಲ್ಫಿಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 3 ಸ್ಥಾನವನ್ನ ಕೊಡಲಾಗಿದ್ದಂಥದ್ದು. ಆದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಕುರುಬ ಸಮುದಾಯಕ್ಕೆ ಆದ್ಯತೆನೆ ಕೊಡದಲೇ ಇರುವಂಥದ್ದು ಇಲ್ಲೋ ಒಂದ್ ಕಡೆ ಹೊಡೆತವನ್ನ ಕೊಡುತ್ತಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಿನಿಮಮ್ ಅಂದ್ರೂ ಒಂದು 5,000 ಮತಗಳು ಕುರುಬ ಸಮುದಾಯ ಹೊಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಬಸವರಾಜ ಶಿವಣ್ಣನವರಿಗೆ ಬ್ಯಾಡಗಿಯ ಶಾಸಕರು ಅವರಿಗೆ ಕೊಡಿ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಅವರಿಗೆ ಪಟ್ಟಿಯಲ್ಲಿ ಅವರ ಹೆಸರಲ್ಲಿರುವಂಥದ್ದೇ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇಲ್ಲೇ ಎಲ್ಲೋ ಒಂದ್ ಕಡೆ ಎಡವುತ್ತಾ ಕಾಂಗ್ರೆಸ್ ಅಂತ ನಾನು ಹೇಳ್ತಾ ಇದ್ದಂಥದ್ದು. ಬಿಕಾಸ್ ಅಹಿಂದ ವರ್ಗಕ್ಕೆ ಹೆಚ್ಚಿನ ಮಣೆಯನ್ನ ಹಾಕಿದ್ದಾರೆ, ಮನ್ನಣೆಯನ್ನ ಕೊಟ್ಟಿದ್ದಾರೆ. ನೋ ಡೌಟ್, ನಾನು ಹೇಳ್ತಾ ಇದ್ದಲ್ಲ, ಇಲ್ಲಿ ದಲಿತ ಸಮುದಾಯದ ಬಲಗೈಗೆ 3 ಜನ ಅಂದ್ರೆ ಪರಮೇಶ್ವರ್ ಅವರು, ಪ್ರಿಯಾಂಕ್ ಖರ್ಗೆ ಮತ್ತು ಒಂದ್ ಕಡೆ ನರೇಂದ್ರ ಸ್ವಾಮಿ, ಅದರ ಜೊತೆಗೆ ಎಡಗೈ ಸಮುದಾಯಕ್ಕೆ ಮುನಿಯಪ್ಪ ಮತ್ತು ಒಂದ್ ಕಡೆ ಬಸವಂತಪ್ಪ ಅವರಿಗೆ ಕೊಡಲಾಗಿದೆ. ಬೋವಿ ಸಮಾಜದಿಂದ ಶಿವರಾಜ್ ತಂಗಡಗಿ ಅವರಿಗೆ ಕೊಡಲಾಗಿರುವಂಥದ್ದು. ಅದರ ಜೊತೆಗೆ ಲಂಬಾಣಿ ಸಮುದಾಯದಿಂದ ರುದ್ರಪ್ಪ ಲಮಾಣಿ ಅವರಿಗೆ ಕೊಡಲಾಗಿದೆ. ST ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ, ಅದರ ಜೊತೆಗೆ ನಾಗೇಂದ್ರ ಅವರಿಗೆ, ರಘುಮೂರ್ತಿ ಅವರಿಗೆ ಕೊಡಲಾಗಿದೆ. ಸೊ ಹೀಗಾಗಿ ಅದನ್ನ ಸ್ವಲ್ಪ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಯಾಕೆಂದ್ರೆ ವಾಲ್ಮೀಕಿ ಸಮುದಾಯ, ST ಸಮುದಾಯ ಬರುವಂತ ಎಲ್ಲ ಕ್ಷೇತ್ರಗಳಲ್ಲೂ 15 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗುವ ಮುಖಾಂತರ ಅದು ಕೂಡ ಒಂದು ರೆಕಾರ್ಡ್ ಆಯಿತು 2023ರ ಎಲೆಕ್ಷನ್ ಅಲ್ಲಿ. ಸೊ ಹೀಗಾಗಿ 3 ಸ್ಥಾನವನ್ನಾದ್ರೂ ಅಟ್ಲೀಸ್ಟ್ ಕೊಡಲೇಬೇಕು ಅನ್ನುವಂಥ ಕೂಗು ಎತ್ತಿತ್ತು ST ಸಮುದಾಯ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ರು. ಹಾಗೆ ಅವರಿಗೆ ಕೊಡಬೇಕಾಗಿದ್ದಂಥದ್ದು ಕೂಡ ನ್ಯಾಯ ಆಗಿದ್ದಂಥ ಹಿನ್ನೆಲೆಯಲ್ಲಿ ST ಸಮುದಾಯಕ್ಕೆ 3 ಸ್ಥಾನವನ್ನ ಕೊಡಲಾಗಿರುವಂಥದ್ದು. ಆದರೆ ಮುಸ್ಲಿಂ ಸಮುದಾಯವನ್ನ ಹೇಗಾದ್ರೂ ಮಾಡಿ ಹಿಡಿದಿಟ್ಟುಕೊಳ್ಳಲೇಬೇಕಾದಂಥ ಒಂದು ಪ್ರೆಷರ್ ಕಾಂಗ್ರೆಸ್ಗೆ ಇದ್ದಿದ್ದಂಥದ್ದು. ಯಾಕೆಂದ್ರೆ ಇಲ್ಲಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ನೋಡ್ತಾ ಇದ್ವಿ, ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಮಿಸ್ ಆದಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆಕ್ರೋಶ, ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿದಂತ ಹಿನ್ನೆಲೆಯಲ್ಲಿ ಅಲ್ಲಿ ಅಸಮಾಧಾನಗಳು ಧ್ವನಿ ಎದ್ದಿದ್ವು. ಫಾರ್ ದ ಫಸ್ಟ್ ಟೈಮ್ ಬಹಿರಂಗವಾಗಿ ಮುಸ್ಲಿಂ ಸಮುದಾಯದವರು ತೊಡೆಯನ್ನ ತಟ್ಟಿದ್ರು, ಕಾಂಗ್ರೆಸ್ಗೆ ಪಾಠವನ್ನ ಕಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. SDPIನ ಅಭ್ಯರ್ಥಿಗೆ ಹತ್ತತ್ರ ಅಲ್ಲಿ 20,000 ವೋಟ್ ಸಿಕ್ಕಿತ್ತು. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮ್ನೂರು ಕೂಡ ಸೋತಿರೋರು. ಅಲ್ಲಿ ಏನೇನೋ ಬೆಳವಣಿಗೆಗಳಾದ್ರು, ಕೆಲವರನ್ನ ಪಕ್ಷದಿಂದ ಅಮಾನತು ಮಾಡಲಾಯಿತು, ವಜಾ ಮಾಡಲಾಯಿತು. ಅದರ ಜೊತೆಗೆ ಜಮೀರ್ ಅಹಮದ್ ಅವರ ಆಡಿಯೋ ಕೂಡ ಓಡಾಯಿತು. ಇಂತಹ ಸಂದರ್ಭದಲ್ಲೂ
ಮೇಯ್ನ್ ಆಗಿ ಎಡವಟ್ಟು ಮಾಡಿದ್ದಾರೆ ಅಂತ ಬಂದಂತ ಸಂದರ್ಭದಲ್ಲೂ ಜಮೀರ್ ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಸಂಪುಟಕ್ಕೆ ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುವಂಥದ್ದು. ಅವರು ಒಂಥರ ಎಲ್ರಿಗೂ ಗೊತ್ತಿರುವಂಥದ್ದೇ ಮುಸ್ಲಿಂ ಸಮುದಾಯದಲ್ಲಿ ಒಂಥರ ಮಾಸ್ ಲೀಡರ್ ಆಗಿ ಬೆಳೆದಿದ್ದಾರೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಮುಸ್ಲಿಂ ಸಮುದಾಯದ ಹಲವು ಶಾಸಕರುಗಳು ಸತತವಾಗಿ ಆಯ್ಕೆ ಆಗ್ತಾನೆ ಬರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವರೆಲ್ಲರೂ ಕೂಡ ಅವರವರ ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥದ್ದು. ಆದರೆ ಎಕ್ಸೆಪ್ಟ್ ಜಮೀರ್ ಅಹಮದ್ ಖಾನ್ ತನ್ನ ಕ್ಷೇತ್ರ ಹೊರತಾಗಿಯೂ ಕೂಡ ಆಲ್ಮೋಸ್ಟ್ ಬೇರೆ ರಾಜ್ಯಗಳಲ್ಲೂ ಕೂಡ ಜಮೀರ್ ಅವರನ್ನ ಕರೆಸಿರುವಂಥದ್ದು ನೋಡಿದೀವಿ ನಾವು ಪ್ರಚಾರಕ್ಕೆ ಅಂದ್ಬಿಟ್ಟು. ತೆಲಂಗಾಣದಲ್ಲಾಗಲಿ, ಮೊನ್ನೆ ನಡೆದಂಥ ಕೇರಳದಲ್ಲೇ ಆಗಲಿ, ಈ ರೀತಿಯ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸಿ ಮುಸ್ಲಿಂ ಸಮುದಾಯದ ಮತಗಳನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿರುವಂಥದ್ದು. ಅದರಲ್ಲಿ ಕಾಂಗ್ರೆಸ್ ಕೂಡ ಸಕ್ಸಸ್ ಆಗಿದೆ. ಸೊ ಹೀಗಾಗಿ ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಮೇಯ್ನ್ ಆಗಿ ಮುಸ್ಲಿಂ ಸಮುದಾಯದ ವೋಟ್ಗಳು ಹೊರಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಮೇನ್ ಇಂಟೆನ್ಷನ್ ಇರುವಂಥ ಕಾರಣಕ್ಕೋಸ್ಕರನೇ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿರುವಂಥದ್ದು. ಇಲ್ಲಿ ಟೋಟಲ್ ನಾನು ಹೇಳ್ತಾ ಇದ್ನಲ್ಲ, ಹಿಂದುಳಿದ ವರ್ಗದವರಿಗೆ 6 ಜನರಿಗೆ ಚಾನ್ಸ್ ಅನ್ನ ಕೊಡಲಾಗಿರುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ. ಅದರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಸಭಾಪತಿ ಸೇರಿ 4 ಸ್ಥಾನಗಳು. ಯಾವಾಗಲೂ ಲಿಂಗಾಯತ ಸಮುದಾಯಕ್ಕೆ ಮಿನಿಮಮ್ ಒಂದು 8, ಒಕ್ಕಲಿಗ ಸಮುದಾಯಕ್ಕೆ ಒಂದು 6 ಸಿಗ್ತಾ ಇತ್ತು. ಬಟ್ ಈ ಬಾರಿ ಅತಿ ಹೆಚ್ಚಾಗಿ ಲಿಂಗಾಯತರಿಗೂ ಕೂಡ ಸಿಕ್ಕಿದೆ, 7 ಸ್ಥಾನಗಳು ಸಿಕ್ಕಿರುವಂಥದ್ದು. ಕೊನೆ ಮೂಮೆಂಟ್ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಆಡ್ ಆದ ಮುಖಾಂತರ 7 ಸ್ಥಾನ ಸಿಕ್ಕಂತಾಗಿದೆ. ಇನ್ನ 5 ಒಕ್ಕಲಿಗ ಸಮುದಾಯದವರಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಈ ಬಾರಿ ಕೊಟ್ಟೇ ಇಲ್ಲ. ಇದುವರೆಗಿನ ರಾಜಕೀಯ ಹಿಸ್ಟ್ರಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಸರ್ಕಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಮುದಾಯಕ್ಕೆ ಒಂದಾದ್ರೂ ಕೊಡ್ತಾ ಇದ್ರು, ಬಟ್ ಈ ಬಾರಿ ಕೊಟ್ಟಿಲ್ಲ. ಅತಿ ಹೆಚ್ಚಿನ ಪಾಲು SC ಸಮುದಾಯಕ್ಕೆ ಹೋಗಿರುವಂತ ಹಿನ್ನೆಲೆಯಲ್ಲಿ, ದಲಿತ ಸಮುದಾಯಕ್ಕೆ 10 ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಆ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಮುಂದಿನ 2 ವರ್ಷಗಳ ಕಾಲ ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಇರ್ತಾರೆ, ಅವರ ನಡೆ ನುಡಿಗಳು ಇರ್ತವೆ, ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಹೈಕಮಾಂಡ್ ಮಾಡುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಸಿದ್ದರಾಮಯ್ಯನವರು ತನ್ನ ತಂತ್ರವನ್ನ, ರಾಜಕೀಯ ಜಾಣ್ಮೆಯನ್ನೇನಾದರೂ ಈ ಸಂದರ್ಭದಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದೆ ಆದರೆ ಕಾಂಗ್ರೆಸ್ಗೆ ಹೊಡೆತ ಬೀಳುವಂತ ಚಾನ್ಸಸ್ ಇರುವಂಥದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಹೇಳ್ದಂಥವ್ರನ್ನ ಒಂದು 3-4 ಜನ ಈ ಒಂದು ಪಟ್ಟಿಯಲ್ಲಿ ಇಲ್ಲದಿರುವಂಥದ್ದು ಕೂಡ ಸಿದ್ದರಾಮಯ್ಯನವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ. ಈಗ ಆಲ್ರೆಡಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಬೆಂಬಲಿಗರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಸಮಾಧಾನ ಮಾಡಿ ಅವರಿಗೆ ಯಾವ್ಯಾವ ರೀತಿಯ ಹುದ್ದೆಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲ. ಇಲ್ಲಿ ಮೇಯ್ನ್ ಆಗಿ DK ಶಿವಕುಮಾರ್ ಅವರಿಗೆ ಯುವಕರಿಗೆ ಕೊಡಬೇಕಾಗಿದ್ದಂಥದ್ದು ಒಂದು, ಅದರ ಜೊತೆಗೆ ಅಹಿಂದ ವರ್ಗಕ್ಕೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು, ಮತ್ತು ಒಂದ್ ಕಡೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಒಂದು MB ಪಾಟೀಲ್ ಅವರಿಗೆ, ಮತ್ತೊಂದು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದಕ್ಕೆ DK ಶಿವಕುಮಾರ್ ಅವರ ಒಪ್ಪಿಗೆನೂ ಕೂಡ ಇತ್ತು. ಆದರೆ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇಲ್ಲ. DK ಶಿವಕುಮಾರ್ ಅವರು ಯಾಕೆ ಒಪ್ಪಿಗೆ ಕೊಟ್ಟಿದ್ರು ಅಂದ್ರೆ, ಎಲ್ಲೋ ಒಂದ್ ಕಡೆ ಮ್ಯಾನೇಜ್ ಆಗುತ್ತೆ, ಅಹಿಂದ ವರ್ಗಕ್ಕೆ ಕಾಂಗ್ರೆಸ್ ಎಲ್ಲೂ ಮೋಸವನ್ನ ಮಾಡಿಲ್ಲ, ಅಹಿಂದ ವರ್ಗವೇ ನಮ್ಮ ಕೋರ್ ವೋಟ್ ಬ್ಯಾಂಕ್, ಅವರಿಗೆ ಮನ್ನಣೆಯನ್ನ ಕೊಡ್ಲಾಗ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಉದ್ದೇಶ ಇತ್ತು. ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಬರೀ ಸಚಿವ ಸ್ಥಾನಗಳು ಮಾತ್ರ ಸಿಗ್ತಾ ಇದಾವೆ, ಮುಖ್ಯಮಂತ್ರಿ ಸ್ಥಾನ ಆಗಲಿ, KPCC ಅಧ್ಯಕ್ಷ ಸ್ಥಾನ ಆಗಲಿ, ಉಪಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಇತ್ತಲ್ಲ, ಅದನ್ನ ಕೂಡ ತಣಿಸಿದಂತೆ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದೊಂದು ಯಾಕೋ ಹೈಕಮಾಂಡ್ ನಿಂದ ಮಿಸ್ ಆದಂತೆ ಕಾಣಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಪ್ರಮುಖವಾಗಿ ನೋಡೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತನ್ನ ಕ್ಷೇತ್ರವನ್ನ ಸೇಫ್ ಮಾಡ್ಕೊಂಡ್ರು ಅಂತ. ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವಂಥದ್ದು ಜೇವರ್ಗೆ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಿಸಲಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಇದು ಕೂಡ ಒಂದು ರೀತಿಯಾಗಿ ಚರ್ಚೆಗಳಾಗ್ತಾ ಇರುವಂಥದ್ದು. ಅವರವರ ಕ್ಷೇತ್ರಗಳನ್ನ ಸೇಫ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆಂದ್ರೆ ಒಂದ್ ಕಡೆ DK ಶಿವಕುಮಾರ್ ಅವರ ವಿಚಾರ, ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರು ಮಂಡ್ಯಕ್ಕೆ 2 ಸಚಿವ ಸ್ಥಾನವನ್ನ ಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ JDS ಅನ್ನ ಇನ್ನಷ್ಟು ಕುಂದಿಸುವಂತ ಕೆಲಸ, ಆ ಮತದಾರರು ಕಾಂಗ್ರೆಸ್ ಪಕ್ಷವನ್ನ 2023ರಲ್ಲಿ 7 ಕ್ಷೇತ್ರಗಳ ಪೈಕಿ 6 ಸ್ಥಾನವನ್ನ ಗೆಲ್ಸಿದ್ರಲ್ಲ, ಆ ಸ್ಥಾನಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸ್ಟ್ರಾಟಜಿಯನ್ನ ಮಾಡಲಾಗಿದೆ ಅಂತ. ಅದರ ಜೊತೆಗೆ ತನ್ನ ತವರು ಜಿಲ್ಲೆಯಲ್ಲೂ ಕೂಡ ಹಿನ್ನಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಾಲಕೃಷ್ಣ ಅವ್ರಿಗೂ ಕೂಡ ಚಾನ್ಸ್ ಅನ್ನ ಕೊಡಿಸಿರುವಂಥದ್ದು. ಸೊ ಇದು ಕೂಡ ಎಲ್ಲೋ ಒಂದ್ ಕಡೆ ಶರತ್ ಬಚ್ಚೇಗೌಡ ಕೊಡ್ಬೋದಿತ್ತು, ಅಥವಾ ಕೋಲಾರಕ್ಕೋ ಅಥವಾ ಚಿಕ್ಕಬಳ್ಳಾಪುರಕ್ಕೋ ಯಾವ್ದಾದ್ರು ಒಂದು ಸಚಿವ ಸ್ಥಾನವನ್ನ ಕೊಡ್ಬೋದಿತ್ತು ಬಾಲಕೃಷ್ಣ ಅವರ ಬದಲಾಗಿ. ಯಾಕೆಂದ್ರೆ ಆ ಒಂದು ಜಿಲ್ಲೆಯಿಂದ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದಂತ ಹಿನ್ನೆಲೆಯಲ್ಲಿ, ಅದೇ ಸಮುದಾಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾಕೆ ಚಾನ್ಸ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನವನ್ನ ಈಗ ಸಾಕಷ್ಟು ಜನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನೇ ಇರಲಿ,
ಕಾದ್ ನೋಡ್ಬೇಕು. ತಮ್ಮ ತಮ್ಮ ಕ್ಷೇತ್ರಗಳನ್ನ, ತಮ್ಮ ತಮ್ಮ ಜಿಲ್ಲೆಯನ್ನ ಸೇಫ್ ಮಾಡ್ಕೊಳ್ಳೋದ್ರ ಜೊತೆಗೆ ಸಾಮಾಜಿಕ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ ಕೂಡ ರವಾನಿಸಿದಂತೆ ಕಾಣಿಸ್ತದೆ. ಬಟ್ ಇಲ್ಲಿರುವಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಶಾಸಕರುಗಳು ನೆಟ್ಕೊಳ್ತಾರೆ, ಸಿದ್ದರಾಮಯ್ಯನವರು ನೆಟ್ಕೊಳ್ತಾರೆ, ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರಿಗೆಲ್ಲರಿಗೂ ಕೂಡ ಮನ್ನಣೆಯನ್ನ ಕೊಡುತ್ತೆ, ಸಮಾಧಾನ ಪಡಿಸುತ್ತೆ, ಅದೇ ಇಂಪಾರ್ಟೆಂಟ್. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.